ಕನ್ನಡ ಸಾಹಿತ್ಯ ಪರಿಷತ್ ಸಮಾವೇಶಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗೋಣ. ಗೌರಿಬಿದನೂರು ಡಿಸೆಂಬರ್ 20, 21, 22 ದಿನಾಂಕದಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಹಾಜರಾಗಬೇಕು ಅಂತ ಶಾಸಕ KH ಪುಟ್ಟಸ್ವಾಮಿಗೌಡ ಜನರಲ್ಲಿ ಮನವಿ ಮಾಡಿದರು. ಇಂದು ನಗರದ MG ವೃತ್ತದಲ್ಲಿ ಮಧುಗಿರಿ ಕಡೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರವೇಶ ಮಾಡಿದ ಕನ್ನಡದ ತೇರನ್ನ ಬರಮಾಡಿಕೊಂಡು ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ಗೆ ಅನೇಕ ಮಂದಿ ಕವಿಗಳು, ಸಾಹಿತಿಗಳು ನೀಡಿದ ಕೊಡುಗೆ ಅಪಾರ. ಪ್ರತಿ ಸಮ್ಮೇಳನದಲ್ಲೂ ಸಮ್ಮೇಳನಾಧ್ಯಕ್ಷರನ್ನ ತೇರಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡೋದು ಸಂಪ್ರದಾಯ. ನಮ್ಮ ತಾಲೂಕಿನ ಕವಿಗಳಾದ ಹಂಪ ನಾಗರಾಜಯ್ಯ, ಬಸವರಾಜರವರು ಸಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಕನ್ನಡ ಪರವಾದ ವಾತಾವರಣವನ್ನು ನಾವಿಂದು ಹುಟ್ಟುಹಾಕಿದ್ದೇವೆ. ಕನ್ನಡ ಭಾಷೆ, ನೆಲ, ಸಂಸ್ಕೃತಿ, ನುಡಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕನ್ನಡ ತೇರು ಆಗಮಿಸಿದೆ ಅಂತ ಹೇಳಿದರು. ಇನ್ನು ತಾಲೂಕು ದಂಡಾಧಿಕಾರಿ ಮಹೇಶ್ ಎಸ್ಪತ್ರಿಯವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ 100 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇದೆ. ನಮ್ಮ ಜಿಲ್ಲೆಯವರಾದ ವಿಶ್ವೇಶ್ವರಯ್ಯ ಈ ಪರಿಷತ್ ಉದಯವಾಗಲು ಮುಖ್ಯ ಕಾರಣಕರ್ತರು. ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿನ ಮುಖಾಂತರ ಸಾಗಲಿರುವ ಈ ಭುವನೇಶ್ವರಿ ರಥಯಾತ್ರೆಗೆ ನಾವೆಲ್ಲರೂ ಆದರದಿಂದ ಬರಮಾಡಿಕೊಳ್ತಿರೋದು ಅಭಿನಂದನೀಯ ಅಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೋಡಿ ರಂಗಪ್ಪ ತೇರಿನ ವಿಶೇಷತೆಯನ್ನು ತಿಳಿಸಿದರು. ತೇರನ್ನ ಬರಮಾಡಿಕೊಳ್ಳಲು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜನಾರ್ದನ ಮೂರ್ತಿ, ಪೌರಾಯುಕ್ತೆ ಗೀತಾ, ನಗರಸಭೆಯ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ತಾಲೂಕು ಆಡಳಿತಾಧಿಕಾರಿಗಳು, ನಗರಸಭಾ ಸದಸ್ಯರು, ಕನ್ನಡ ಪರ ಸಂಘಟನೆಯವರು, ವಿವಿಧ ಪರ ಸಂಘಟನೆಗಳವರು ಹಾಜರಿದ್ದರು. ರಥ ಸಿರ್ಸಿಯಿಂದ ಪ್ರಾರಂಭವಾಗಿ ಸಿರ್ಸಿಯಲ್ಲಿ ಕನ್ನಡ ಭುವನೇಶ್ವರಿಗೆ ಮಾಲಾರ್ಪಣೆಯನ್ನು ಮಾಡಿ ಪ್ರಾರಂಭವಾದಂತಹ ಕನ್ನಡ ಭುವನೇಶ್ವರ ರಥ ಅನೇಕ ಜಿಲ್ಲೆಗಳನ್ನು ದಾಟಿ ಇಡೀ ಕರ್ನಾಟಕವನ್ನು ರೌಂಡ್ ಹಾಕೊಂಡು ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿದೆ. ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಗೌರಿಬಿದನೂರು ತಾಲೂಕಿಗೆ ಇವತ್ತು ಆಗಮಿಸಿದೆ. ಈ ಆಗಮಿಸಿದ ಒಂದು ಸಂತೋಷದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಭಾಗಿಯಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿರ್ಬೋದು, ಎಲ್ಲ ಕನ್ನಡ ಸಂಘಟನೆಗಳಿರ್ಬೋದು, ಎಲ್ಲ ಕಲಾ ತಂಡಗಳಿರ್ಬೋದು, ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಇವತ್ತಿನ ದಿನ ಇಲ್ಲಿ ಭಾಗಿಯಾಗಿದ್ದೀರಿ. ಇಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭವ್ಯವಾದಂತಹ ಸ್ವಾಗತವನ್ನು ಕೋರ್ತೀನಿ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 20, 21, 22 ನಡೀತಾ ಇದೆ. ಈ ಒಂದು ಸಮ್ಮೇಳನ ಸುಮಾರು ಹೆಚ್ಚು ಕಡಿಮೆ 100 ವರ್ಷದ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಅದರಲ್ಲಿ ಕನ್ನಡಕ್ಕೆ ಸೇವೆ ಮಾಡಿದಂತ ಅನೇಕ ಉದ್ಯಮ ಪಂಡಿತರು, ಸಾಹಿತಿಗಳು, ಜ್ಞಾನಪೀಠ ಪಡೆದಂತ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಅದು ಹೆಮ್ಮೆಯ ವಿಷಯ. ಅದು ಇದೇ ತರ ದೊಡ್ಡ ರಥವನ್ನ ಮಾಡಿ ರಥದ ಮೇಲೆ ಕೂರ್ಚ್ಕೊಂಡು ಅವರಿಗೆ ಗೌರವವನ್ನ ಸೂಚಿಸ್ತಾರೆ. ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ, ಅದು ಕುವೆಂಪುರು ಕೂಡ ಸಮ್ಮೇಳನದ ಅಧ್ಯಕ್ಷರಾಗಿ ದಾರಾ ಬೇಂದ್ರೆ ಇರ್ಬೋದು, ಶಿವರಾಮ್ ಕಾರಂತರು ಇರ್ಬೋದು, ಯಾರ್ಯಾರು ನಮ್ಮ ಇದರಲ್ಲಿ ಗೌರಿಬಿದನೂರಲ್ಲಿ ಲೆಕ್ಕ ಹಾಕೊಂಡ್ರೆ ಹಂಪ ನಾಗರಾಜಯ್ಯನವರು, ಆಮೇಲೆ ಎಲ್ಲಿ ಬಸವರಾರಾಧ್ಯ ಅಂತರೂ ಕೂಡ ನಮ್ಮ ತಾಲೂಕಿನಲ್ಲಿ ಹುಟ್ಟಿದವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮಂಡ್ಯದಲ್ಲಿ ನಡೆದ್ರು ಕೂಡ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಬಂದು ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರೋ ಅವರ ರಥದ ಮೇಲೆ ಕೂರ್ಚ್ಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಕನ್ನಡ ಪರವಾದಂತ ವಾತಾವರಣವನ್ನು ನಿರ್ಮಿಸಿ ಕನ್ನಡಕ್ಕಾಗ್ತಾ ಇರೋಂತ ಯಾವ್ದಾದ್ರು ಅನ್ಯಾಯಗಳಿದ್ರೆ, ಏನೇ ಕೆಲಸ ಕಾರ್ಯಗಳ ಇದ್ರೆ ಅಲ್ಲಿಯ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಮಾತು. ಹಾಗೇನೆ ಕರ್ನಾಟಕ ಜನತೆಗೆ ಹೇಗೆ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಜನಕ್ಕೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಅವತ್ತು ಮಂಡ್ಯದಲ್ಲಿ ನಡೀತದೆ. ಅದಕ್ಕೆ ಪೂರಕವಾಗಿ ಜನಕ್ಕೆ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕನ್ನಡ ತಾಯಿಯ ಭುವನೇಶ್ವರಿಯ ರಥವನ್ನ ಇಡೀ ಕರ್ನಾಟಕದಂತೆ ಸಂಚರಿಸಿ ಎಲ್ಲರಿಗೂ ಜಾಗೃತಿ ಮತ್ತು ಅರಿವನ್ನ ಮೂಡಿಸಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ಭಾಗಿಯಾಗಕ್ಕೆ ಒಂದು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ.